ಸರ್ ರೆಡಿ ಸ್ಮೈಲ್ ಮಾಡಿ. ನಮಸ್ಕಾರ, ನಾನು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ. ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘ, ಅದೇ ರೀತಿ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟ ಕೂಡ ಇದೆ. ಅದೇ ರೀತಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಡಿಫರೆಂಟ್ಲಿ ಏಬಲ್ಡ್, ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವು ಕಳೆದ ಹಲವಾರು ವರ್ಷಗಳಿಂದ ಇಂತಹ ಕಾರ್ಯಕ್ರಮವನ್ನ ಬುದ್ಧಿಮಾಂದ್ಯ ಮಕ್ಕಳಿಗೆ, ಆಟಿಸಂ, ಸೆರೆಬ್ರಲ್ ಪಾಲ್ಸಿ, ಮಲ್ಟಿಪಲ್ ಡಿಸೇಬಿಲಿಟಿ ಮತ್ತು ನಿರ್ದಿಷ್ಟ ಕಲಿಕೆ ಸಮಸ್ಯೆ ಉಳ್ಳ ಮಕ್ಕಳಿಗೆ ಮಾಡ್ತಾ ಬಂದಿದ್ದೆವು. ಅದು ಕ್ರೀಡೆ ಆಗಿರ್ಬಹುದು, ರಾಜ್ಯ ಮಟ್ಟದ ಅಥವಾ ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬಹುದು. ಆದರೆ ಒಂದು ಅಪಸ್ವರ ಬಂತು, ಬರೇ ನಾವು ಬುದ್ಧಿಮಾಂದ್ಯ ಮಕ್ಕಳಿಗೆ ಮಾತ್ರ ಮಾಡ್ತೇವೆ, ಇಂಥ ಹಿಯರಿಂಗ್ ಇಂಪೇರ್ಡ್ ಮತ್ತು ವಿಜುವಲ್ ಇಂಪೇರ್ಡ್ ಮಕ್ಕಳಿಗೆ ಮಾಡ್ತಾ ಇಲ್ಲ ಅಂತ ಹೇಳಿಕೊಂಡು, ಅದಕ್ಕಾಗಿ ಈ ಒಂದು ಹಬ್ಬವನ್ನ ಹಮ್ಮಿಕೊಂಡಿದ್ದೇವೆ. ಶ್ರವಣ ಗೆಜ್ಜೆ. ಶ್ರವಣ ನ್ಯೂನ್ಯತೆ ಇರುವ ಮಕ್ಕಳಿಗಾಗಿ ಶ್ರವಣ ಗೆಜ್ಜೆ 2026 ಹಮ್ಮಿಕೊಂಡಿದ್ದೇವೆ. ರಾಜ್ಯದಲ್ಲಿ ಕೇವಲ 42 ಇಂತಹ ಶಾಲೆಗಳು, ಅಂದ್ರೆ ಶ್ರವಣ ನ್ಯೂನ್ಯತೆ ಇರುವ ಮಕ್ಕಳಿಗಾಗಿ ಕಲಿಸ್ತಕ್ಕಂಥ ಶಾಲೆಗಳಿದೆ. ಅದರಲ್ಲಿ ನಮ್ಗೆ ಇಲ್ಲಿ ಬಂದಿರುವುದು 18 ಶಾಲೆಗಳು ಬೇರೆ ಬೇರೆ ಜಿಲ್ಲೆಗಳಿಂದ. ಅಂದ್ರೆ ಪ್ರಾಕ್ಟೀಸ್ ಕೂಡ ಮಾಡ್ಲಿಕ್ಕೆ ಬೇಕಾಗ್ತದಲ್ಲ, ಇಂತ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದಕ್ಕೆ ಏನು ನಮ್ಮದು ಏನು ಅಂತ ಹೇಳಿದ್ರೆ, ಸರ್ಕಾರ ಇದಕ್ಕೆ 10 ರೂಪಾಯಿ ಕೂಡ ಸಹಾಯಧನ ಕೊಟ್ಟಿಲ್ಲ. ನಾವು ಈ ಮೊದಲು ಮಾಡಿದ ಕಾರ್ಯಕ್ರಮಗಳಿಗೂ ಕೊಟ್ಟಿಲ್ಲ. ಬಟ್ ಇದು ನಾವೊಂದು ಶ್ರೀಮಂತ ಭಿಕ್ಷುಕರು ಬೇಡಿಕೊಂಡು ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ನಾವೇ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು. ಈಗ 4 ತಿಂಗಳಾಯ್ತು, ನಮ್ಮ ಶಾಲೆಗಳಿಗೆ ಅನುದಾನವೇ ಬರಲಿಲ್ಲ. ಹೇಗೆ ನಡೆಸುವುದು ಹೇಳಿ ನಾವು ಶಾಲೆಗಳನ್ನ? ಅದಕ್ಕೆ ಮಾತ್ರ ಅಲ್ಲ, ಎಲ್ಲ ಶಿಶು ಕೇಂದ್ರೀಕೃತ ಅನುದಾನ ನೀತಿ ಅಡಿಯಲ್ಲಿ ಸುಮಾರು 84 ಶಾಲೆ, 184 ಶಾಲೆಗಳು ಬರ್ತದೆ. ಯಾವ ಶಾಲೆಗೂ ಅನುದಾನ ಬರಲಿಲ್ಲ. ಎಲ್ಲ ವಿಶೇಷ ಚೇತನ ಮಕ್ಕಳು. ಅದೇ ಹೇಳಿದಲ್ಲ ನಾನು, ಬುದ್ಧಿಮಾಂದ್ಯತೆ, ಆಟಿಸಂ, ಸೆರೆಬ್ರಲ್ ಪಾಲ್ಸಿ, ಮಲ್ಟಿಪಲ್ ಡಿಸೇಬಿಲಿಟಿ, ನಿರ್ದಿಷ್ಟ ಕಲಿಕೆಯ ಸಮಸ್ಯೆ, ಶ್ರವಣ ನ್ಯೂನ್ಯತೆ ಹಾಗೂ ದೃಷ್ಟಿಮಾಂದ್ಯತೆ. ಬರ್ಬೇಕಲ್ಲ ಆ ಶಾಲೆಗೆ, ಆ ಲೆಕ್ಕಕ್ಕೆ. ನಾನು ಕರ್ನಾಟಕ ರಾಜ್ಯದ ವಿಶೇಷ ಶಿಕ್ಷಕೇತರ ಸಂಘದ ಅಧ್ಯಕ್ಷರಾಗಿದ್ದೇನೆ. ಇದು ನನ್ನ ಮೊದಲನೇ ಕಾರ್ಯಕ್ರಮ. ನಾನು ಅಧ್ಯಕ್ಷ ಆದ್ಮೇಲೆ ಮೊದಲನೇ ಕಾರ್ಯಕ್ರಮ. ನಾನು ಹೇಳುವಂತ ವಿಷಯಗಳನ್ನೆಲ್ಲ ಆಲ್ರೆಡಿ ವಸಂತ್ ಸರ್ ಹೇಳಿದ್ದಾರೆ. ಇವತ್ತು ನಾವೆಲ್ಲರೂ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಒಳ್ಳೆ ಒಂದು ಸುದ್ದಿ, ಪ್ಲಸ್ ಈಗ ಮಕ್ಕಳುಗಳಿಗೆ ಏನು ಶ್ರವಣ ದೋಷವುಳ್ಳ ಮಕ್ಕಳುಗಳಿಗೆ ಈ ಒಂದು ವೇದಿಕೆನ ಇವತ್ತು ಕೊಟ್ಟಿದ್ದೀವಿ. ಇದು ಇನ್ನು ಬೃಹತ್ವಾಗಿ ಮಾಡ್ಬೇಕು. ನಮಗೆ ಇಂಥ ಮಕ್ಕಳುಗಳಿಗಾಗ್ಲಿ, ಇಂಥ ವಿಶೇಷ ಮಕ್ಕಳುಗಳಿಗೆ ಏನಾದ್ರು ಸಮಾಜದಿಂದ ಅಥವಾ ಸರ್ಕಾರದಿಂದ ಕೊಡುಗೆ ಸಿಕ್ಕಂದ್ರೆ ಬಹಳ ಉತ್ತಮ ಆಗತ್ತೆ. ಸೊ ಇವತ್ತಿನ ದಿನ ನೀವೆಲ್ಲ ಬಂದಿದ್ದೀರಾ. ನಿಮ್ಮ ಮೂಲಕ ನಮ್ಮ ಈ ಬೇಡಿಕೆಗಳೆಲ್ಲವೂ ಈಡೇರ್ಲಿ, ಅತಿಯಾಗಿ ಎಲ್ಲರಿಗೂ ಪ್ರಚಾರ ಆಗಿ ಮಾಧ್ಯಮದ ಮೂಲಕ ನಾವ್ ಇನ್ನಷ್ಟು ನಮ್ಮ ಕೆಲಸಗಳನ್ನ ಸ್ಟ್ರಾಂಗ್ ಆಗಿ ಮಾಡಿ, ಆಗ್ಲೇ ಅವ್ರು ಹೇಳ್ದಾಗೆ ವಿಶೇಷ ಶಿಕ್ಷಕರಿಗೂ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋಂತ ಕೇರ್ ಟೇಕರ್ಗೂ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಒಂದು 40% ಇನ್ಕ್ರೀಸ್ ಆಗ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ನಮಸ್ತೆ, ನಾನು ಡಾಕ್ಟರ್ ಕಾಂತಿ ಹರೀಶ್, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರ ಸಂಘದ ಕಾರ್ಯಾಧ್ಯಕ್ಷೆ. ಇವತ್ತು ಒಂದು ರಾಜ್ಯ ಮಟ್ಟದ ನಮ್ಮ ಕನಸಿನ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಮೂಡಿ ಬಂದಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಇವತ್ತು ಎಲ್ಲ ಒಂದು ಕರ್ನಾಟಕ ರಾಜ್ಯ ವಿಶೇಷ ಶಾಲೆಗಳಲ್ಲಿ ಶ್ರಮಿಸುತ್ತಿರುವಂತಹ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರರು ತುಂಬಾ ನೋವನ್ನ ಉಂಟಾ ಇದ್ದಾರೆ. ಆದ್ರೂ ಈ ಮಕ್ಕಳ ಮೊಗದಲ್ಲಿ ನಗುವನ್ನ ಕಾಣ್ಬೇಕು ಅಂತೇಳಿ ಈ ರೀತಿಯ ಒಂದು ಶ್ರವಣ ಗೆಜ್ಜೆ ಎನ್ನುವ ಒಂದು ಕಾರ್ಯಕ್ರಮವನ್ನ ಮಾಡಿ, ಅದರ ಮೂಲಕ ಮಕ್ಕಳ ಮುಖದಲ್ಲಿ ನಗುವನ್ನ ನಾವು ಕಾಣಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘ ಮತ್ತು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ. ಬಹುಶಃ ನಮ್ಮ ಚಿಂತನೆಯನ್ನ ನಾವು ಈ ಮೂಲಕ, ಮಾಧ್ಯಮದ ಮೂಲಕ ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ನಮ್ಗೆ ಶಿಕ್ಷಕರಿಗೆ 40% ಏರಿಕೆ ಆಗ್ಬೇಕು. ಅದಲ್ಲದೆ ಕಾಲಕ್ಕೆ ಸರಿಯಾಗಿ ಒಂದು ಅನುದಾನ ಏನು ಬಿಡುಗಡೆ ಆಗ್ಬೇಕು. ಅದರಂತೆ ಈ ರೀತಿಯ ಒಂದು ವಿಶೇಷ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮಗಳಿಗೆ ಸರ್ಕಾರ ಅನುದಾನವನ್ನ ಕೊಡಬೇಕು ಅನ್ನುವ ಒಂದು ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ರವೀಂದ್ರ ಎಚ್, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರ ಸಂಘದ ಉಪಾಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಶ್ರವಣದೋಷವುಳ್ಳ ಶಿಕ್ಷಕರ ಸಂಘದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 42 ಶ್ರವಣದೋಷವುಳ್ಳ ಮಕ್ಕಳ ಶಾಲೆ ಇದೆ. ಆದ್ರೆ ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತದ್ದು ಕೇವಲ 17 ಶಾಲೆ. ಕಾರಣ ಏನಂತ ಕೇಳ್ಬೋದು ನೀವು. ಆರ್ಥಿಕ ಸಮಸ್ಯೆಯಿಂದ ಬೇರೆ ಶ್ರವಣದೋಷವುಳ್ಳ ಮಕ್ಕಳ ಶಾಲೆಗೆ ಡಾನ್ಸ್ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಶಾಲೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಯಾವುದೇ ಮ್ಯೂಸಿಕ್ ಅವರಿಗೆ ಕೇಳಿಸಲ್ಲ. ಪೂರ್ತಿಯಾಗಿ ಶ್ರವಣದೋಷ ಮತ್ತು ಮಾತಿನ ಸಮಸ್ಯೆ ಇದೆ. ಅವರಿಗೆ ಖುಷಿ ಪಡಿಸುವುದಕ್ಕೋಸ್ಕರ 2 ತಂಡ ತಮಟೆಯನ್ನು ಬಾರಿಸಿದ್ದಾರೆ. ಅದು ಅವರಿಗೆ ಮನದಟ್ಟಾಗ್ತದೆ, ಕಿವಿಗೆ ಕೇಳ್ತದೆ, ಸ್ಪಷ್ಟ ನೀಡ್ತದೆ.
ಹಾಗಾಗಿ ಅವರು ಖುಷಿ ಪಡ್ತಾರೆ. ಅವರನ್ನ ಈ ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ಮುಂದೆ ತರಬೇಕು, ಅವರಿಗೆ ಅವಕಾಶ ಸಿಗ್ಬೇಕು, ಹಾಗೆ ಎಲ್ಲಾ ಮಕ್ಕಳಂತೆ ಅವ್ರು ಬರಿಬೇಕು, ಮುಖ್ಯವಾಹಿನಿಗೆ ಬರ್ಬೇಕು ಅನ್ನೋದು ನಮ್ಮ ಆಸೆ. ಪ್ರಥಮ ಪ್ರಯತ್ನವನ್ನ ಮಾಡಿದ್ವಿ. ಈ ಪ್ರಯತ್ನ ಮುಂದುವರಿಬೇಕು. ನಿಮ್ಮ ಹಾಗೆ ಸಾಕಷ್ಟು ಮಾಧ್ಯಮದವರು ಪ್ರಚಾರವನ್ನು ಕೊಡಬೇಕು, ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ಮುಂದೆ ಬಂದಾಗ ಮಕ್ಕಳಿಗೆ ಒಂದು ಅವಕಾಶ ಸಿಗ್ತದೆ. ಅವಕಾಶ ಪ್ರತಿ ವರ್ಷ ಅವರಿಗೆ ಸಿಗುವಂತ ಆಗ್ಬೇಕು ಅನ್ನೋದು ನನ್ನ ಆಶಯ. ಮತ್ತೆ ಎಲ್ಲ ಶ್ರವಣ ದೋಷವುಳ್ಳ ಮಕ್ಕಳಿಗೆ ಈ ಅವಕಾಶ ಸಿಗಬೇಕು. ಕೆಲವೊಂದು ಮಕ್ಕಳಿಗೆ ಅವಕಾಶ ಸಿಗಲ್ಲ. ಇವತ್ತು ಬೆಳಿಗ್ಗೆ ಒಂದು ಶ್ರವಣ ದೋಷವುಳ್ಳ ಮಗು ಯಾವುದೇ ಶಾಲೆಗೆ ಹೋಗ್ತಾ ಇಲ್ಲ, ನನಗೊಂದು ಅವಕಾಶ ಕೊಡಿ ಅಂತ ಡ್ರೆಸ್ ಹಾಕೊಂಡು ವೇದಿಕೆಗೆ ಬಂದಿದ್ದಾಳೆ. ಅವಳಿಗೂ ಕೂಡ ಮುಕ್ತ ಅವಕಾಶವನ್ನ, ಸ್ಪರ್ಧೆ ಇಲ್ಲದಿದ್ರು ಕೂಡ ಮುಕ್ತ ಅವಕಾಶವನ್ನ ಕೊಟ್ಟಿದ್ವಿ. ಕಾರಣ ಇಷ್ಟೇ, ಅವಳಿಗೆ ಎಲ್ಲಿಯೂ ಅವಕಾಶ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ. ಹಾಗಾಗಿ ಈ ಕಾರ್ಯಕ್ರಮ ಬೆಳಿಬೇಕು, ತಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರೆಲ್ರಿಗೂ ಕಣ್ಣಿಗೆ ಕಾಣ್ತಾರೆ ಇವ್ರು ಅಂಗವಿಕಲರು ಇದ್ದಾರೆ ಅಂತ. ಈ ಮಕ್ಕಳು ಮಾತ್ರ ಎಷ್ಟು ಸ್ಪಷ್ಟವಾಗಿರ್ತಾರೆ ಅಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಅಂಗವಿಕಲರು ಅಂತ. ಒಂದು ಸಾಮಾನ್ಯ ಮಗು ಡ್ಯಾನ್ಸ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿದೆ. ಈ ಮಗುಗೆ ಬಾಯಿನೂ ಇಲ್ಲ, ಕಿವಿನೂ ಇಲ್ಲ, ಆದ್ರೂ ಅದ್ಭುತವಾಗಿ ಇದು ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಡಮ್ ಅಂಡ್ ಡಫ್. ಇವ್ರಿಗೆ ಕಿವಿನೂ ಕೇಳಲ್ಲ, ಮಾತು ಬರಲ್ಲ, ಅದ್ಭುತವಾದ ಡ್ಯಾನ್ಸರ್ಸ್ ಇದ್ದಾರೆ. ಫಸ್ಟ್ ಟೈಮ್ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಇನ್ನು ಮುಂದೆ ಕೂಡ ಕಂಟಿನ್ಯೂ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ. ಇದಕ್ಕೆ ಮಾಧ್ಯಮದಿಂದ ಸಹಕಾರ ಸಿಗಲಿ. ನನ್ನ ಹೆಸರು ಸಂಜಯ್ ಸಬರದ್ ಅಂತ. ನನ್ನೊಂದು ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಇದೆ ಗಿರಿನಗರದಲ್ಲಿ. ಥ್ಯಾಂಕ್ ಯು.